ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಗೊತ್ತಾ ನಿಧಿ ಅವರೇ, ನಮ್ಗೇನಾದ್ರೂ ಬೇಕು ಅಂತ ನಾವು ಮನಸ್ಸಿಂದ ಬಯಸಿದ್ರೆ ಇಡೀ ಯೂನಿವರ್ಸ್ ಅದು ನಮಗೆ ಸಿಗ್ಲಿ ಅಂತ ಪ್ಲಾನ್ ಮಾಡುತ್ತಂತೆ. ಅದ್ರ ಅರ್ಥ ಇವಾಗ ಗೊತ್ತಾಯ್ತು. ಅಕ್ಕನೂ ಯಾವಾಗ್ಲೂ ಹೀಗೆ ಹೇಳ್ತಿರ್ತಾಳೆ, ನಾವೇನಾದ್ರೂ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದೆಲ್ಲ ನಿಜ ಆಗುತ್ತೆ. ಸದ್ಯ ನನಗೂ ನಮ್ಮಪ್ಪ ಕೈಯಾರೆ ಮಾಡಿರೋ ದೋಸೆ, ಬಿಸಿಬೇಳೆಬಾತ್, ಪಾಯಸ, ಶಾವಿಗೆ ಇದೆಲ್ಲ ತಿನ್ಬೇಕು ಅಂತ ಅನಿಸ್ತಿದೆ. ಅದನ್ನೇ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ಸುತ್ತೆ. ಅಪ್ಪ ಅಂದ್ರೆ ನನಗೆ ನವ ಮಹಾರಾಜ ಪಾರ್ಟ್ 2. ನಿನಗೆ ಅಷ್ಟೊಂದು ಇಷ್ಟ ಆಯ್ತಲ್ಲ, ಮಾಡಿಕೊಡೋಕ್ಕೆ ನನಗೆ ತುಂಬ ಇಷ್ಟ ಕಣೋ. ಆದರೆ ಈಗ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ ಕಣ, ಅದೇ ಸಮಸ್ಯೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಒಬ್ರಿಗೊಬ್ರು ಹೆಲ್ಪ್ ಮಾಡಿಬಿಟ್ರೆ ಅರ್ಧ ಗಂಟೆಲಿ ಆಗೋ ಕೆಲಸ 5 ನಿಮಿಷಕ್ಕೆ ಆಗೋಗುತ್ತೆ. ಅದು ಮುಗಿಸ್ಕೊಂಡು ಆರಾಮ್ ನಿದ್ದೆ. ಬೇಗ ಬೇಗ ಲಟ್ಸಿ ಅಪ್ಪ, ಹೊಟ್ಟೆ ಸಿಗ್ತಾ ಇದೆ. ಅಲ್ಲಿ ನೋಡಿದ್ಯಾ ನಿಮ್ಮಪ್ಪನ್ನ? ಇವತ್ತಿನ ಇಲ್ಲೇನು ಮಾಡ್ತಿದ್ದಾರೆ ಇವರು? ಕಾಣಿಸ್ತಾ ಇಲ್ವಾ? ಕೈಯಲ್ಲಿ ಲಟ್ಟಣಿಗೆ, ಮೈ ಎಲ್ಲ ಬೆವರು. ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾನೆ. ತೂತಾಗಿರೋ ದೋಣಿನ ನಂಬ್ಕೊಂಡು ನದಿಲಿ ಎಷ್ಟು ದೂರ ಹೋಗೋಕ್ಕಾಗತ್ತೆ? ಅವನು ಮುಳುಗಿ ನಮ್ಮನ್ನು ಮುಳುಗಿಸ್ತಾನೆ ಅಷ್ಟೇ. ಈ ತೊಟ್ಟಿಲ್ ಬಿದ್ದವನಿಂದ ಇಷ್ಟೆಲ್ಲ ಆಗ್ತಿದೆ. ಏನ್ ಸಖತ್ತಾಗಿದೆ ಅಪ್ಪ. ನನ್ನ ಮನ್ಸಲ್ಲಿ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ ಸೇಮ್ ಹಾಗೆ ಇದೆ. ನೀವು ಹೀಗೆ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ತಾ ಇದ್ರೆ ಆರಾಮಾಗಿ ಕೂತ್ಕೊಂಡು ತಿಂತಾ ಇರ್ಬೇಕು ಅನ್ಸುತ್ತೆ. ಅಮ್ಮ, ನೀವು ನಮ್ಮ ಜೊತೆ ಏನೂ ತಿಂದಿರ್ಲಿಲ್ಲ, ನಿಮಗೂ ಹಸಿವಾಗಿರುತ್ತೆ, ನೀವು ಕೂತ್ಕೊಳ್ಳಿ. ಅಮ್ಮಂಗೆ ಚಪಾತಿ ಅಂದರೆ ಅಷ್ಟಕ್ಕಷ್ಟೇ, ಪಲಾವ್ ಇಷ್ಟ. ಅಪ್ಪ, ಚಕಾಚಕ್ ಪಲಾವ್. ಅವಳು ನಿನ್ನ ಮಗುಗೆ ಒಳ್ಳೇದಾಗಲಿ ಅಂತ ಹರಕೆ ಹೊತ್ತಿದ್ದಾಳೆ, ಅದಕ್ಕೆ ಉಪವಾಸ ಇದ್ದಾಳೆ. ಅಲ್ವಾ ಮಲ್ತಿ? ಹೌದು ಕರ್ಣ, ನಂಗೇನು ಹಸುವಾಗ್ತಿಲ್ಲ. ಕಾರಣ ನೀನು ತಿನ್ಕೊಂಡು ಮಲ್ಕೋ. ನಂಗೆ ತುಂಬ ಸುಸ್ತಾಗಿದೆ. ಗುಡ್ ನೈಟ್. ಮಾಲ್ತಿ, ನೀನು ಬಾ, ನಿನಗೂ ಸುಸ್ತಾಗಿದೆ, ಉಪವಾಸ ಮಾಡ್ತಿದ್ದೀಯಲ್ಲ, ಬಾ.
ಯಾಕೆ ಯಾಕೆ ನಿತ್ಯ ಮನೆಗೆ ಏನೂ ಅಲ್ಲ? ನಿತ್ಯಗೂ ಈ ಕುಟುಂಬಕ್ಕೂ ಯಾಕೆ ಸಂಬಂಧ ಇಲ್ಲ? ಅದು ಕರ್ಣ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿತ್ಯ ಈ ಮನೆಯವರೇ. ಅವ್ರ ಮೇಲೆ ಸಂಪೂರ್ಣ ವಿಶ್ವಾಸ ಇರೋದಕ್ಕೇನೆ ಅವ್ರಿಗೆ ಈ ಪೋಸ್ಟ್ ಕೊಟ್ಟಿರೋದು. ಅವ್ರ ಈ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ನನಗೆ ಗೊತ್ತು. ಆ ಸ್ಥಾನದಲ್ಲಿರೋದಕ್ಕೆ ಬರೀ ಕೆಲಸ ಗೊತ್ತಿದ್ರೆ ಸಾಲದು, ನಿಯತ್ತು ಇರಬೇಕು. ಅದು ಅವರಲ್ಲಿದೆ. ನಿಮಗೆ ಈ ನಿರ್ಧಾರ ಸಮಸ್ಯೆ ಆಗ್ತಿದೆಯಾ? ಹೇಳಿ. ಅದು ಹಾಗಲ್ಲ ಕರ್ಣ, ಇದು ಅಪ್ಪನ ಹಾಸ್ಪಿಟಲ್. ಕೆಲವೊಂದು ವಿಷಯಗಳು ಹೀಗೆ ಆಗಬೇಕು ಅಂತ ಅವ್ರು ಬಯಸ್ತಿದ್ರು. ಅದೇ ನನ್ನ ಯೋಚನೆ. ಅವ್ರು ನನಗೂ ತಾತಾನೆ. ಆಸ್ಪತ್ರೆನ ಹೇಗೆ ನಡೆಸಬೇಕು ಅಂತ ಕನ್ಸ್ಕೊಂಡಿದ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿತ್ಯ ಅವರು ಬೋರ್ಡ್ ಮೆಂಬರ್ ಆಗಿ ಆ ಪೊಸಿಷನ್ಗೆ ಸೂಟ್ ಆಗ್ತಾರೆ ಅಂತ ನಾನು ಹೇಳಿದ್ದು. ಸೊ ಅವ್ರ ಆಸ್ಪತ್ರೆನ ಚೆನ್ನಾಗಿ ನೋಡ್ಕೋತಾರೆ. ಡೋಂಟ್ ವರಿ, ನೀವು ತಲೆ ಕೆಡಿಸ್ಕೋಬೇಡಿ. ಥ್ಯಾಂಕ್ಸ್ ಕಣ್ಣ. ನಿತ್ಯ ಪರವಾಗಿ ನಿಂತು ಮಾತಾಡ್ತಿಲ್ಲ, ನನಗೆ ತುಂಬ ಖುಷಿ ಆಯಿತು ಕಣ. ಕರ್ಣ, ಥ್ಯಾಂಕ್ ಯು. ಥ್ಯಾಂಕ್ಸಾ? ಯಾಕೆ? ನನ್ನ ಪರವಾಗಿ ಮಾತಾಡಿದ್ದಕ್ಕೆ. ಅದು ನನ್ನ ಕರ್ತವ್ಯ ಆಗಿತ್ತು. ನೀವು ಯಾವತ್ತೂ ಯಾರನ್ನೂ ಅಷ್ಟು ಸುಲಭವಾಗಿ ಬಿಟ್ಕೊಡೋದೇ ಇಲ್ಲ ಅಲ್ವಾ? ಮನೆ ಒಳಗಾಗಲಿ ಹೊರಗಾಗಲಿ ಯಾವತ್ತೂ ನನ್ನ ಪರಾನ ನಿಂತಿದ್ದೀರ. ಯಾವುದೇ ಸಿಚುವೇಶನ್ ಬರಲಿ ಎಲ್ಲದನ್ನು ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ತೀರಾ. ಅದಕ್ಕೆ ನಿಮ್ಮ ಕಂಡ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾರಿಗೂ ನಮ್ಮಿಂದಾಗಿ ಅನ್ಯಾಯ ಆಗಬಾರ್ದಲ್ವಾ? ನಿಜ. ಇಷ್ಟು ವರ್ಷಗಳು ನನ್ನ ಬದುಕು ಬರೀ ನಾನು, ಶಾಂತಿ, ನಿಧಿ ಅಷ್ಟೇ ಆಗಿತ್ತು. ಏನೇ ಸಮಸ್ಯೆ ಬಂದರೂ ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ತಾ ಇದ್ದಿದ್ದು ನಾನೊಬ್ಳೆ.